ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ಭೂ ಒತ್ತುವರಿ ಆರೋಪ ಕೇಳಿಬಂದಿತ್ತು. ತೋಟದಲ್ಲಿ ಇದೀಗ ಮಾರ್ಕಿಂಗ್ ಕಾರ್ಯ ನಡೀತಾ ಇದೆ. ಇವತ್ತು ಒತ್ತುವರಿ ತೆರವಿನ ಕಾರ್ಯಾಚರಣೆ ಬೆಳಗಿನಿಂದಲೂ ಕೂಡ ನಡೀತಾ ಇತ್ತು. ಈಗ ಮಾರ್ಕಿಂಗ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದಲೂ ಕೂಡ ಈ ಮಾರ್ಕಿಂಗ್ ಕೆಲಸ ಆಗ್ತಾ ಇದೆ. ಒತ್ತುವರಿ ಜಾಗಕ್ಕೆ ಅಧಿಕಾರಿಗಳಿಂದ ರೆಡ್ ಫ್ಲಾಗ್ ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ಇವತ್ತು ಒತ್ತುವರಿ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಹಾಗಾಗಿ ಇಂದು ಸಂಜೆವರೆಗೂ ಕೂಡ ಈ ಮಾರ್ಕಿಂಗ್ ಕಾರ್ಯ ನಡೆಯುತ್ತೆ. ಎಸ್ಡಿಕೆ ಜಮೀನು ಸೇರಿದಂತೆ ಇತರೆ ಒತ್ತುವರಿ ಕಡೆ ಮಾರ್ಕಿಂಗ್ ಅನ್ನ ಮಾಡಲಾಗ್ತಾ ಇದೆ. ನಾಳೆಯೂ ಕೂಡ ಕೆಲ ಸರ್ವೆ ನಂಬರ್ನಲ್ಲಿ ಮಾರ್ಕಿಂಗ್ ಕೆಲಸ ನಡೆಯುತ್ತೆ. ಮಾರ್ಕಿಂಗ್ ಬಳಿಕವಾಗಿ ಜೆಸಿಬಿ ಮೂಲಕವಾಗಿ ಒತ್ತುವರಿ ಜಾಗವನ್ನ ತೆರವುಗೊಳಿಸುತ್ತಾರೆ. ಸರ್ಕಾರಿ ಜಾಗಕ್ಕೆ ತಂತಿ ಬೇಲಿಯನ್ನ ಅಧಿಕಾರಿಗಳು ಹಾಕ್ತಾರೆ. ಜಾಗದಲ್ಲಿ ತೆಂಗು ಇದೆ, ಅಡಕೆ ಇದೆ, ಅದನ್ನ ಉಳಿಸ್ಕೊಳ್ತಾರೆ ಅಧಿಕಾರಿಗಳು. ತೆರವು ಕಾರ್ಯಾಚರಣೆಯ ನಡುವೆನೂ ಕೂಡ ಮರಗಳನ್ನು ನೆಟ್ಟಿದ್ದಾರಲ್ಲ ಆ ಒತ್ತುವರಿ ಆದಂತಹ ಜಾಗದಲ್ಲಿ, ಸೊ ಅದೆಲ್ಲವನ್ನು ಕೂಡ ಉಳಿಸ್ಕೊಳ್ಳುವಂತ ಸಾಧ್ಯತೆ ಇದೆ. ಹಾಗೆ ಸರ್ಕಾರಿ ಜಾಗ ಅಂತ ಏನು ಗುರುತಿಸ್ತಾರೋ ಇವತ್ತು ಮಾರ್ಕಿಂಗ್ಗಳಾಗ್ತಾ ಇದೆ, ಆ ಜಾಗಕ್ಕೆ ತಂತಿ ಬೇಲಿಯನ್ನ ಕೂಡ ಅಧಿಕಾರಿಗಳು ಹಾಕೋರಿದ್ದಾರೆ ಇವತ್ತು. ಇವೆಲ್ಲ ಮಾರ್ಕಿಂಗ್ನ ಕೆಲಸ ಆದ ನಂತರದಲ್ಲಿ ಜೆಸಿಬಿ ಮೂಲಕವಾಗಿ ಒತ್ತುವರಿ ಜಾಗವನ್ನ ತೆರವುಗೊಳಿಸಲಾಗುತ್ತೆ. ಇವತ್ತು ಕೂಡ ಬೆಳ್ಳಂಬೆಳಗ್ಗೆನೆ ಜೆಸಿಬಿ ಕೂಡ ಆ ಸ್ಥಳಕ್ಕೆ ಬಂದಿತ್ತು. ಆದರೆ ಈಗ ನಾವು ನೋಡ್ತಾ ಇರೋ ಪ್ರಕಾರ ಮಾರ್ಕಿಂಗ್ ಪ್ರಕ್ರಿಯೆನೇ ಮುಗಿದಿಲ್ಲ. ನಾಳೆ ಕೂಡ ಮಾರ್ಕಿಂಗ್ ನಡೆಯುತ್ತೆ. ಅದಾದ ನಂತರ ಜೆಸಿಬಿಯ ಸಹಾಯದಿಂದ ಒತ್ತುವರಿ ತೆರವನ್ನ ಮಾಡ್ತಾ ಹೋಗ್ತಾರೆ. ಅಧಿಕಾರಿಗಳ ತಂಡ ಬೀಡುಬಿಟ್ಟಿದೆ, ಹಾಗೆ ಸಿಬ್ಬಂದಿ ಕೂಡ ಇದ್ದಾರೆ. ಮಾರ್ಕಿಂಗ್ ಕೆಲಸಗಳಾಗ್ತಾ ಇದೆ. ಜೊತೆಗೆ ತಂತಿ ಬೇಲಿಯನ್ನ ಹಾಕೋದಕ್ಕೆ ಏನೆಲ್ಲ ಬೇಕಲ್ಲ, ಕಂಬಗಳು, ಅವುಗಳನ್ನೆಲ್ಲ ತರಿಸ್ಕೊಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಅದಷ್ಟು ಏನು ಒತ್ತುವರಿ ಆಗಿದೆ ಸರ್ಕಾರಿ ಜಾಗ, ಅದನ್ನು ನೀಟಾಗಿ ಮಾರ್ಕಿಂಗ್ ಮಾಡಿ ಹಾಗೆ ತಂತಿ ಬೇಲಿಯನ್ನ ಕೂಡ ಹಾಕ್ತಾರೆ. ಸುಮಾರು ಸರ್ವೆ ನಂಬರ್ಗಳಿದೆ, ಕೇವಲ ಒಂದಲ್ಲ, ಬಹಳಷ್ಟು ಸರ್ವೆ ನಂಬರ್ಗಳು ಆಗಲೇ ಅದನ್ನೆಲ್ಲವನ್ನು ಕೂಡ ಪಾಯಿಂಟ್ ಮಾಡಿದ್ದಾರೆ. ಅದೀಗ ಮಾರ್ಕಿಂಗ್ ಮಾಡಿ ಬೇಲಿ ಹಾಕುವಂತ ಕೆಲಸ ಮಾಡ್ತಾರೆ. ಅದಾದ ನಂತರ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ. ಮರಗಿಡಗಳೆಲ್ಲ ಇದ್ದಲ್ಲಿ ಸಮಸ್ಯೆ ಇಲ್ಲ. ಏನಾದರೂ ಕಟ್ಟಡಗಳಾಗಿದ್ದಲ್ಲಿ ಅಥವಾ ಈಗಾಗಲೇ ಏನಾದರೂ ಕಂಪೌಂಡ್ಗಳಾಗಿದ್ರೆ ಅವನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಈಗ ಕೋರ್ಟ್ ಆದೇಶವನ್ನ ಸರ್ವೆ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ರು. ಈಗ ಅವರು ತೀರ್ಮಾನ ಹೇಳಬೇಕು. ನಾನೇನು ಅವ್ರ ರಾಜೀನಾಮೆ ಕೇಳಲ್ಲ, ನಾವು ಆ ಮಟ್ಟಕ್ಕೆ ಇಳಿಯಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವ್ರು ಮಂತ್ರಿಯಾಗಿ ನೋಡಬೇಕು ಅಂತ ನಾವು ಆಸೆ. ನಮಗೇನು ಅವ್ರೇನು ಅಧಿಕಾರದಲ್ಲಿದ್ದರೆ ನಾವು ಸಂತೋಷ ಪಡ್ತೀವಿ. ಅವ್ರಂಗೇನು ನಮಗೇನು ಹೊಟ್ಟೆ ಊರಿನೂ ಬರಲ್ಲ, ಬೇಜಾರು ಆಗಲ್ಲ. ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅವ್ರಿಗೆ ಏನಾದ್ರು ಹೇಳ್ಬೇಕಲ್ಲ. ಈಗ ಕೋರ್ಟ್ ಆದೇಶವನ್ನು ಸರ್ವೆ ಮಾಡ್ತಾ ಇದ್ದಾರೆ. ನೋಡಿ, ಇನ್ನು ಭೂ ಒತ್ತುವರಿ ವಿಷಯಕ್ಕೆ ಚಲುವರಾಯಸ್ವಾಮಿ ಕೂಡ ಕಿಡಿಕಾರದ್ರು. ಆಗಲೇ ಎಸ್ಟಿಕೆ ಕೂಡ ರಿಯಾಕ್ಟ್ ಮಾಡ್ತಾ ಇದ್ರು. ಎಲ್ಲರೂ ಕೂಡ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ, ನಾನಿಲ್ಲಿ ಇಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ ಅನ್ನುವಂಥ ರೀತಿಯಾಗಿ ಮಾತನಾಡ್ತಾ ಇದ್ರು. ಬಟ್ ಎನಿವೆ, ಹೈಕೋರ್ಟ್ ಸೂಚನೆ ಇರೋದ್ರಿಂದ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಆಗ್ತಾ ಇದೆ. ಆಗ್ಲೇ ಹೇಳಿದಾಗೆ ಜೆಸಿಬಿಯನ್ನ ಕೂಡ ಕರೆತಂದಿದ್ದಾರೆ, ಬೆಳಿಗ್ಗೆನೆ ಕರೆಸ್ಕೊಂಡಿದ್ದಾರೆ ಆ ಸ್ಥಳಕ್ಕೆ. ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧವಾಗಿ ಭೂ ಒತ್ತುವರಿ ಬಿಸಿ ತಟ್ತಾ ಇದೆ. 4 ಜೆಸಿಬಿಗಳ ಮೂಲಕವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್ಡಿಕೆ ತೋಟದ ಮನೆ ಬಳಿ ತೆರವು ಕೆಲಸ ಆಗ್ತಾ ಇದೆ. ಮಾರ್ಕಿಂಗ್ ಹಾಗೆ ತೆರವು ಕೆಲಸ. ರಾಮನಗರ ಡಿಸಿ ಯಶವಂತ್ ವಿ ಗುರುಕರ್ ನೇತೃತ್ವದಲ್ಲಿ ತೆರವು ನಡೀತಾ ಇದೆ. ಕುಮಾರಸ್ವಾಮಿ ಸೇರಿ ಹಲವರಿಂದ ಜಮೀನು ಒತ್ತುವರಿಯಾಗಿದೆ ಅನ್ನುವಂಥ ಆರೋಪ ಇದೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ 14 ಎಕರೆ ತೆರವು ಕಾರ್ಯ ಇವತ್ತು ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಈಗಲೂ ಕೂಡ ನಡೀತಾ ಇದೆ. ನಾಳೆಯೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. 40 ವರ್ಷದಿಂದ ತಗೊಂಡಂತ ಇವತ್ತು ನಡೀತಾ ಇರತಕ್ಕಂತ ಈ ರೀತಿಯ ನಡವಳಿಕೆಗಳಿದೆಯಲ್ಲ, ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡ್ತೀನಿ. ಯಾರು ಏನು ಗಾಬರಿ ಆಗಬೇಕಾಗಿಲ್ಲ. ಆದರೆ ಒಂದು ಸತ್ಯಾಂಶಗಳನ್ನ ತಿಳಿದು ವರದಿ ಮಾಡಿ. ಇದರಲ್ಲಿ ನಾನು ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವನು ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ
ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀನಿ. ದ್ವೇಷದ ರಾಜಕಾರಣ ಮಾಡ್ತಿದ್ದೀರಿ. ಇಲ್ಲಿ ಮಾಡ್ಲಿ ಬನ್ನಿ ನೋಡೋಣ, ಭಗವಂತ ಇದ್ದಾನೆ. ನೋಟಿಸ್ ಏನಾರು ಕೊಟ್ಟಿದ್ದಾರೆ? ನನಗೆ ಯಾವ ಇಲ್ಲಿಯವರೆಗೆ ಒಂದ್ ನಿಮಿಷ ನೋಟಿಸ್ ಏನಾರು ಕೊಟ್ಟಿದ್ದಾರೆ? ನಿಮ್ ಜಮೀನ್ ಹತ್ರ ಬರ್ತೀವಿ ಅಂತ ಹೇಳಿ ಇಲ್ಲಿಯವರೆಗೆ ನಾನು ಯಾರು ಏನು ನೋಟಿಸ್ ಕೊಟ್ಟಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನಾದ್ರು ಎವಿಕ್ಷನ್ ಮಾಡೋದಾದ್ರು ಅಟ್ಲೀಸ್ಟು ಒಂದು ವಾರವೋ 15 ದಿವಸ ಆಕ್ಟೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. SIT ಅಂತಕ್ಕಂಥದ್ದನ್ನೇನೋ ಮಾಡ್ಕೊಂಡ್ರಲ್ಲ, ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ರಾಜ್ಯ ಸರ್ಕಾರ SIT ಮಾಡಿ SIT ಮುಖಾಂತರ ಇವತ್ತು ಈ ಥರ ಏನೇನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇವ್ರ ನಡವಳಿಕೆಗಳಿಗೆ ಬೇರೆ ರೀತಿಯ ಉತ್ತರವು ಬರುತ್ತದೆ, ಕಾಯಿರಿ. ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿದ್ದಾರೆ ಸರ್. ಹಾಗಾದ್ರೆ ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅವರಿಗೆ? ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದ್ರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ. ಅದರಿಂದ ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ.